ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವಕ್ಸೇನಾಯ ನಮಃ. ಓಂ ತ್ವಮಂಗ ಶಕ್ರ ವಸ್ವ ಆಶಕೋನಃ ಸನ ಇಂದ್ರ ತ್ವಯತಾಯ ಇಷೆ ಘಾಸ್ಮನ ಯೇ ಚಯೇ ಮಘವಾನೋ ಜುನಂತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 389ನೆಯ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 130ನೇ ಶಬ್ದ ವಿಶ್ವಕ್ಸೇನ ಅನ್ನುವ ಶಬ್ದ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ನೋಡೋರಿದ್ದೀವಿ. ವಿಶ್ವಕ್ಸೇನ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಮೊದಲು ಸ್ಥೂಲವಾಗಿ ಒಂದು ಬಾರಿ ನೋಡೋಣ. ವಿಶ್ವಕ್ಕಂದ್ರೆ ಎಲ್ಲ ಕಡೆ ಅಂತ ಅರ್ಥ. ಭಗವಂತ ಎಲ್ಲಿಯೇ ಇದ್ರೂ ಅವನ ಸುತ್ತಲೂ ಅವನ ಪರಿವಾರಭೂತವಾದಂತಹ ಒಂದು ಸೇನಾ ಇರ್ತದೆ. ಆದ್ದರಿಂದ ಅವನನ್ನ ವಿಶ್ವಕ್ಸೇನ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ದೇವ ಸೈನ್ಯವನ್ನ ತನ್ನ ಜೊತೆಗೆ ಇಟ್ಕೊಂಡಂಥವನು, ದೈತ್ಯ ಸೈನ್ಯವನ್ನ ದೂರಕ್ಕೆ ಹೊಡೆದಟ್ಟಿದವನು. ಈ ಕಾರಣಕ್ಕಾಗಿ ಕೂಡ ಅವನನ್ನ ವಿಶ್ವಕ್ಸೇನ ಅಂತ ವರ್ಣಿಸ್ತಾರೆ. ಇವನು ಎಲ್ಲ ಕಡೆ ಸಂಚಾರ ಮಾಡುವವನು, ಇವನೇ ವಿಶ್ವಕ್, ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ಇರುವಂತವನು ಅಂತ ಅರ್ಥ. ವ್ಯಾಪ್ತನೂ ಇದ್ದಾನೆ, ಸಂಚಾರನೂ ಮಾಡ್ತಾನೆ. ಮತ್ತೆ ಸೇನನು ಕೂಡ ಆಗಿದ್ದಾನೆ, ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಇವನನ್ನ ವಿಶ್ವಕ್ಸೇನ ಅಂತ ವರ್ಣಿಸ್ತಾರೆ. ಮತ್ತೆ ತನ್ನ ಭಕ್ತರಾದಂತಹ ಸಾಧಕರೇನಿದ್ದಾರೆ ಅವರಿಗೆ ಎಲ್ಲ ಥರದ ಸುಖಗಳನ್ನು ಕೂಡ ಕೊಡುವಂಥವನು, ಮುಕ್ತಿ ಸುಖವನ್ನ ಕೊಡುವಂಥವನು. ಆ ಕಾರಣಕ್ಕಾಗಿ ಅವನನ್ನ ವಿಶ್ವಕ್ಸೇನ ಅಂತ ವರ್ಣಿಸ್ತಾರೆ. ಭಗವಂತನ ಜೊತೆಗೆ ಅವನ ಸೈನ್ಯವೂ ಕೂಡ ಪೂಜಿತವಾಗಿದೆ. ಭಗವಂತ ಮತ್ತೆ ಅವನ ಅಂಗಭೂತರಾದಂತಹ ಎಲ್ಲ ಪರಿವಾರ ದೇವತೆಗಳು ಕೂಡ ನಮ್ಮೆಲ್ಲರಿಂದಲೂ ಯಾವ ಕಾಲಕ್ಕೂ ಕೂಡ ಉಪಾಸ್ಯ. ಅವನ ಸೈನ್ಯವನ್ನು ಉಪಾಸನೆ ಮಾಡಬೇಕು, ಹಾಗೆ ಆ ಭಗವಂತನನ್ನು ಕೂಡ ಉಪಾಸಿಸಬೇಕು. ಅದಕ್ಕಾಗಿ ವಿಶ್ವಕ್ಸೇನ ಅಂತ ಅವನನ್ನ ವರ್ಣಿಸ್ತಾರೆ. ಇದಿಷ್ಟು ನಾವೀಗ ಆ ವಿಶ್ವಕ್ಸೇನ ಎಂಬ ಶಬ್ದದ ಅರ್ಥವನ್ನು ನೋಡಿದ್ದಾಯಿತು. ಮುಂದೆ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರದಲ್ಲಿ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದ 7ನೇ ಮಂಡಲದಲ್ಲಿ 20ನೇ ಸೂಕ್ತದಲ್ಲಿ 9 ಮತ್ತು 10ನೇ ಮಂತ್ರಗಳ ಕೆಲವು ಭಾಗಗಳನ್ನು ಸೇರಿಸಿಕೊಂಡು ಈ ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಏಷಸ್ತೋಮೋ ಅಚಿಕ್ರತ ವೃಷಾ ಉತ ಸ್ಥಾಮುರ್ ಮಘವನ್ನಕ್ರಪಿಷ್ಟ ಪ್ರಾಯಸ್ಕಾಮೋ ಜರಿತಾರಂನ ಆಗಂತ್ವಮಂಗ ಶಕ್ರ ವಸ್ವ ಆಶಕೋನಃ ಅಂತ 9ನೇ ಮಂತ್ರ. ಮುಂದೆ 10ನೇ ಮಂತ್ರ ಸನ ಇಂದ್ರ ತ್ವಯತಾಯ ಇಷೆ ಘಾಸ್ಮನ ಚ ಯೇ ಮಘವಾನೋ ಜುನಂತಿ ವಸ್ವೀಷುತೆ ಜಲಿತ್ರೇ ಅಸ್ತು ಶಕ್ತಿರಿ ಯೂಯಂ ಪಾತ ಸ್ವಸ್ತಿಭಿ ಸದಾನಃ ಅಂತ 10ನೇ ಮಂತ್ರ. ಅದರಲ್ಲಿ 9ನೇ ಮಂತ್ರದಲ್ಲಿ ತ್ವಮಂಗ ಶಕ್ರ ಆಶಕೋನಃ ಅನ್ನೋ ಭಾಗವನ್ನು ಇಟ್ಕೊಂಡಿದ್ದಾರೆ. 10ನೇ ಮಂತ್ರದಲ್ಲಿ ಜುನಂತಿ ಎಂಬುವವರಿಗೆ, ಮಘವಾನೋ ಜುನಂತಿ ಅನ್ನುವವರಿಗೆ ಪೂರ್ವಾರ್ಧವನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಉತ್ತರಾರ್ಧ ಜನಾರ್ದನ ಎಂಬ ಮುಂದಿನ ನಾಮಕ್ಕೆ ಸಂಬಂಧಪಟ್ಟಂತೆ ಇದೆ. ಅದಕ್ಕೆ ಏನು ಅರ್ಥ? ಭಗವಂತನೇ, ತ್ವಂ ನೀನು, ವಸ್ವಹ ಅಂದ್ರೆ ನಾನಾ ಥರದ ಧನಗಳನ್ನ, ಸಾಯಣಾಚಾರ್ಯ ಹೀಗೆ ಅರ್ಥ ಹೇಳ್ತಾರೆ. ವಸ್ವಹ ಅಂದ್ರೆ ಧನಂ, ನಮಗೆ ಆಶಕಃ
ಕೊಡು ಅಂತ ಅದರ ಅಭಿಪ್ರಾಯ. ಅಂಗ ಅಂದ್ರೆ ಕ್ಷಿಪ್ರವಾಗಿ, ಕೂಡಲೇ ಅಂತ ಅರ್ಥ ಸಾಯಣಾಚಾರ್ಯರ ಅಭಿಪ್ರಾಯದಲ್ಲಿ. ಮುಂದಿನ ಮಂತ್ರಕ್ಕೆ ಅರ್ಥ, ಭಗವಂತನೇ, ನಿನ್ನಿಂದ ಕೊಡಲ್ಪಟ್ಟಂತಹ ಅನ್ನ, ತ್ವಾಯತಾಯ ಇಷೆ, ಇಟ್ಟು ಅಂದ್ರೆ ಅನ್ನ, ತ್ವಾಯತಾಯ ಇಷೆ, ನಿನ್ನಿಂದ ಕೊಡಲ್ಪಟ್ಟ ಅನ್ನವನ್ನ, ಭೋಗವನ್ನ ನಾವು ಸ್ವೀಕಾರ ಮಾಡಬೇಕಾಗಿದೆ. ನಮಗೆ ನೀನೇ ಅದನ್ನ ಅನುಭವಿಸಲಿಕ್ಕೆ ಶಕ್ತಿಯನ್ನು ಕೊಡಬೇಕು. ಮತ್ತೆ ಮಘವಾನಃ ಅಂದ್ರೆ ಇಲ್ಲಿ ಇಂದ್ರರಲ್ಲ, ನಿನಗೆ ಹವಿಸ್ಸನ್ನು ಕೊಟ್ಟು ತಾವಾಗಿಯೇ ನಿನ್ನ ಸೇವೆಯನ್ನು ಮಾಡುವಂತಹ ಮತ್ತಾರಿದ್ದಾರೆ ಅವರಿಗೂ ಕೂಡ ನೀನು ಈ ಅನ್ನಾದಿ ಭೋಗವನ್ನು ಕೊಡಬೇಕು ಅಂತ ಇಷ್ಟು ಅದರ ಒಟ್ಟಾರೆ ಅರ್ಥ. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂತಹ ಅರ್ಥ ಆಯಿತು ಮೂಲ ಋಗ್ವೇದದ ಮಂತ್ರಕ್ಕೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥಗಳನ್ನ ರಘುನಾಥ ತೀರ್ಥರು ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಅಂಗ ಅಂದ್ರೆ ಒಂದು ಸಂಬೋಧನೆ, ಪ್ರಿಯ ಮತ್ತೆ ಗೌರವ, ಯಾರ ಬಗ್ಗೆ ನಮಗೆ ಪ್ರೀತಿ ಇದೆ, ಗೌರವ ಇದೆ, ಅಂಥವ್ರ ಬಗ್ಗೆ ನಾವು ಮಾಡುವಂತಹ ಒಂದು ಸಂಬೋಧನ ಅದು ಪ್ರಿಯ ಅಂತ. ಈಗ ಅಂಗ ಅಂದ್ರೆ ಪ್ರಿಯ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಹೇಳ್ತಾರೆ. ತ್ವಂ ನೀನು, ನಹ ಅಂದ್ರೆ ಅಸ್ಮಭ್ಯಂ ನಮಗೆ, ವಸ್ವಹ ವಸ ನಿವಾಸ ಅಂತ ಧಾತು, ವಸತೀಹಿ ನಾನಾ ಥರದ ವಸತಿಗಳನ್ನ, ನಮಗೊಂದು ಭದ್ರವಾದ ನೆಲೆಯನ್ನ ನೀನು ನಮಗೆ ಕೊಡಬೇಕು. ಶಕ ಧಾತುವಿಗೆ ಕೊಡುವುದು ಅಂತ ಅರ್ಥ. ನಮ್ಮನ್ನು ಮುಕ್ತರನ್ನಾಗಿ ಮಾಡು. ಭದ್ರವಾದ ನೆಲೆ ಅಂದ್ರೆ ಆ ಮುಕ್ತಿಯೇ. ಮತ್ತೆ ನೀನು ನಿನ್ನ ಕೈಯಲ್ಲಿರುವಂತಹ ತ್ವಯತಾಯ ಅಂದ್ರೆ ತ್ವದೃತಾಯೈ, ತ್ವದತ್ತಾಯೈ, ನಿನ್ನಿಂದ ಕೊಡಲ್ಪಟ್ಟಂತಹ ಆ ಬೃಹತಿ ಮಂತ್ರದಲ್ಲಿ ಆ ವ್ಯಾಖ್ಯಾನ ಏನಿದೆ, ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನ, ಮುದ್ರಿತವಾದ ವ್ಯಾಖ್ಯಾನ, ತ್ವದೃತ್ತಾಯೈ ಅಂತಿದೆ, ಅದು ತ್ವದತ್ತಾಯೈ ಅಂತ ಹೀಗಾಗಬೇಕಾಗಿತ್ತು ಅಂತ ಕಾಣಿಸ್ತದೆ. ಅದನ್ನ ಹಾಗೆ ಸ್ವಲ್ಪ ತಿದ್ದುಕೊಂಡು ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳೋದು ಒಳ್ಳೆಯದು. ತ್ವದತ್ತಾಯೈ ಅಂತ. ನಿನ್ನಿಂದ ಕೊಡಲ್ಪಟ್ಟದ್ದು ಅಂತ ಅದರ ಅರ್ಥ. ಇಷ್ಟು ಅಂದ್ರೆ ಅನ್ನ, ಆ ಅನ್ನಕ್ಕಾಗಿ ಅದರ ಅರ್ಥ ತ್ವತ್ಪ್ರಸಾದ ಲಬ್ಧ ಸಂಕಲ್ಪ ಮಾತ್ರ ಆಸಾದಿತ ಮೌಕ್ತಿಕ ಭೋಗಾಯ. ಮುಕ್ತಿಯಲ್ಲಿ ನಾವಿದ್ದಾಗ ಕೇವಲ ಸಂಕಲ್ಪದಿಂದ ನಮ್ಗೆ ಏನು ಸಿಗಬೇಕೋ ಅದೆಲ್ಲ ಸಿಗ್ತದೆ, ಅದು ನಿನ್ನ ಪ್ರಸಾದದಿಂದ. ಅಂಥ ಮುಕ್ತಿಯ ಭೋಗಕ್ಕಾಗಿ ನಮ್ಮನ್ನ ನೀನು ಪೋಷಿಸಬೇಕು. ಧಾಹ ಅಂದ್ರೆ ಮೂಲ ವೈದಿಕ ಸಂಸ್ಕೃತದಲ್ಲಿ ಧಾಹ, ಲೌಕಿಕ ಸಂಸ್ಕೃತದಲ್ಲಿ ಅಧಾಹ, ಧಾರಯ ಅಂತ ಅರ್ಥ. ಅದಕ್ಕೆ ನಮ್ಮನ್ನು ನೀನು ಪೋಷಿಸಬೇಕು. ಅದಲ್ಲದೆ ಮಘವಾನಃ ಪರಿಪಕ್ವ ಜ್ಞಾನಾದಿಮಂತಹ, ಹವಿಷ್ಮಂತಹ, ಹವಿಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡುವವರು ಅನ್ನೋ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ರೆ, ರಘುನಾಥ ತೀರ್ಥರು ಪರಿಪಕ್ವವಾದ ಜ್ಞಾನಾದಿಗಳುಳ್ಳವರು. ಅವರು ತ್ಮನ ಅಂದ್ರೆ ಆತ್ಮನ ಅಂತ ಅರ್ಥ. ಸ್ವಯಮೇವ ತಾನಾಗಿಯೇ ನಿನಗೆ ಹವಿಸ್ಸು ಮೊದಲಾದವುಗಳನ್ನು ಕೊಡುವವರು. ಅವರು ಕೂಡ, ಅಂಥವರನ್ನು ಕೂಡ ನಮ್ಮ ಜೊತೆಗೆ ನೀನು ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಿ ಸುಖದ ಅನುಭವವನ್ನು ಕೊಡಬೇಕು ಅವರಿಗೆ. ಜ್ಞಾತಿಭಿರುವ ಅಜ್ಞಾತಿಭಿರುವ ಅಕ್ಷಿಣ್ವಂತ ಕರ್ಣಾವಂತ ಸಖಾಯ ಇತ್ಯಾದಿ ಒಂದು ಮಾತನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಜ್ಞಾತಿಭಿರುವ ಅಜ್ಞಾತಿಭಿರುವ, ಛಾಂದೋಗ್ಯದಲ್ಲೂ ಕೂಡ ಅದು ಬಂದಿದೆ ಅಂತ ನೆನಪು. ಕೇವಲ ನಮಗೊಬ್ಬರಿಗೆ ಅಲ್ಲ, ನಮ್ಮ ಬಂಧು ಬಾಂಧವರು, ಅಧ್ಯಾತ್ಮ ಸಾಧನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು, ಅವರೆಲ್ಲರನ್ನೂ ನೀನು ಮುಕ್ತಿಯಲ್ಲಿ ನಮ್ಮ ಜೊತೆಗೆ ಸೇರಿಸಬೇಕು. ಇತಿ ಶ್ರುತ್ಯರ್ಥ ವಿಹಾರ ಸಿದ್ಧಮೇತತ್. ಆ ಶ್ರುತಿ ಹಾಗೊಂದು ವೇದವಾಕ್ಯ ಉಪನಿಷತ್ತುಗಳಲ್ಲಿದೆ. ಅದರ ಅರ್ಥವನ್ನು ಕೂಡ ಇಲ್ಲಿ ನಾವು ಸ್ವೀಕಾರ ಮಾಡಬೇಕು ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಛಾಂದೋಗ್ಯೋಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಸತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ಶ್ರೀಭಿರ್ವಾ ಯಾನೈರ್ವಾ ಜ್ಞಾತಿಭಿರ್ವಾ ಅಜ್ಞಾತಿಭಿರ್ವಾ ನೋಪಜನಂ ಸ್ಮರನ್ನಿದಂ ಶರೀರಂ ಸ ಯಥಾ ಪ್ರಾಯೋಗ್ಯಾಚರಣೆ ಯುಕ್ತಃ ಏವಮೇವ ಅಯಮಸ್ಮಿನ್ ಶರೀರೆ ಪ್ರಾಣೋ ಯುಕ್ತಃ
ಅಂತ ವರ್ಣಿಸಿದ್ದಾರೆ. ಆ ಮುಕ್ತರಾದಂತಹ ಜೀವರು ಭಗವಂತನ ಅನುಗ್ರಹದಿಂದ ವೈಕುಂಠ ಲೋಕದಲ್ಲಿ ಬೇಕಾದ್ದನ್ನ ತಿನ್ನುತ್ತಾರೆ, ವಿಹಾರ ಮಾಡ್ತಾರೆ, ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾರೆ. ತಮ್ಮ ಜೊತೆಗೆ ಮುಕ್ತರಾದಂಥವರು ಕೆಲವರು, ಅವರ ಜ್ಞಾತಿಗಳು. ನಾವು ಯಾವ ಕಲ್ಪದಲ್ಲೇ ಮುಕ್ತಿ ಹೊಂದುತ್ತೀವೋ ನಮ್ಮ ಜೊತೆಗೆ ಬಂದವರು ಜ್ಞಾತಿಗಳು, ಅಂದ್ರೆ ನಮ್ಮ ಬಂಧುಗಳು ಅಂತ ಅರ್ಥ. ನಮಗಿಂತ ಮೊದಲೇ ಮುಕ್ತಿಯನ್ನು ಪಡೆದಂಥವರು ಅಜ್ಞಾತಿಗಳು. ಹಿಂದಿನ ಕಲ್ಪ, ಆದರೆ ಹಿಂದಿನ ಕಲ್ಪ ಇತ್ಯಾದಿಗಳಲ್ಲಿ ಮುಕ್ತಿಯನ್ನು ಪಡೆದಂಥವರು ಕೆಲವರಿದ್ದಾರೆ. ಹೀಗೆ ನಾವು ಮುಕ್ತಿಯಲ್ಲಿ ಸಂಚಾರ ಮಾಡುವಾಗ ಕೆಲವು ಬಾರಿ ನಮ್ಮ ಜೊತೆಗೆ ನಮ್ಮ ಜ್ಞಾತಿಗಳಿರ್ತಾರೆ, ನಮ್ಮ ಜೊತೆಗೆ ಮುಕ್ತಿಯನ್ನು ಪಡೆದವರು. ಇನ್ನು ಕೆಲವು ಬಾರಿ ನಮಗಿಂತ ಮುಂಚೆ ಮುಕ್ತಿಯನ್ನು ಪಡೆದಂಥವರು ಕೂಡ ಇರ್ತಾರೆ. ಅದನ್ನ ಜ್ಞಾತಿಭಿರುವ ಅನ್ನುವ ಶಬ್ದದಿಂದ ರಘುನಾಥ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ ಅಂತ ನೆನಪಿಗೆ ಬಂತು, ಅದಕ್ಕಾಗಿ ಹೇಳಿದೆ. ವಿಶ್ವಕ್ಸೇನ ಅಂದ್ರೆ ಏನು? ರಘುನಾಥ ಸ್ವಾಮಿಗಳು ಹೇಳುವಂತೆ ವಿಶ್ವಕ್ಕಂದ್ರೆ ಎಲ್ಲಾ ಕಡೆ ಅಂತ ಅರ್ಥ. ಭೂಮಿ, ಅಂತರಿಕ್ಷ, ಸ್ವರ್ಗ, ವೈಕುಂಠಾದಿಗಳಲ್ಲಿಯೂ ಕೂಡ. ಸ ಅಂದ್ರೆ ಸರಣ, ಗಮನ ಅಂತ ಅರ್ಥ. ಹಾಗಾಗಿ ವಿಶ್ವಕ್ಸ ಅಂದ್ರೆ ಎಲ್ಲಾ ಕಡೆ ಸಂಚಾರ. ತಸ್ಯ ಇನಃ ಸ್ವಾಮಿ, ಆ ಮುಕ್ತರಾದವರು ಎಲ್ಲಿ ಬೇಕಾದಲ್ಲೂ ಸಂಚಾರ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಡುವಂಥವನು ಈ ಭಗವಂತ. ಇನ ಅಂದ್ರೆ ಸ್ವಾಮಿ. ಮುಕ್ತಾನಾಂ ಭೋಗಾಯ ತಲ್ಲೋಕಗಮನಸ್ಯ ದಾತ ಇತಿ ಯಾವತ್. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿ ಕಡೆಗಳಲ್ಲೂ ಇರ್ತಾರೆ ಅನೇಕ ಜನ ಮುಕ್ತರಾದವರು. ಇನ್ನು ಕೆಲವರು ಕೇಚಿದ ಅತ್ರೈವ ಮುಚ್ಚಂತೆ, ಭೂಲೋಕ ಇತ್ಯಾದಿ ಕಡೆಗಳಲ್ಲಿಯೇ ತಮ್ಮ ಭೌತ ದೇಹವನ್ನು ಕಡಿದುಕೊಂಡು ಮುಕ್ತರಾಗಿ ಇಲ್ಲೇ ವಿಹಾರ ಮಾಡ್ತಿರ್ತಾರೆ. ಅದಕ್ಕಾಗಿ ಯಾರ್ಯಾರು ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೋ, ಮಾಡುವ ಅರ್ಹತೆ ಅವ್ರಿಗಿದೆಯೋ ಅದೆಲ್ಲವನ್ನೂ ಅವ್ರಿಗೆ ಕೊಡುವವನು ಅಂತ ಅರ್ಥ. ವಿಶ್ವಕ್ಸ ಅಂದ್ರೆ ಸಂಚಾರ, ಅದನ್ನ ಕೊಡುವಂಥ ಸ್ವಾಮಿ ಅಂತ ಅರ್ಥವನ್ನ ರಘುನಾಥ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದೆ ಭಗವಂತ ಆಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳ್ತಾರೆ. ವಸ್ತುತಃ ಆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ವಿಶ್ವಕ್ಸೇನ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ಧಾಸ್ಮನಾ ಚ ಯೇ ಮಘವಾನೋ ಜುನಂತಿ ವಸ್ವೀಚ ಏತೆ ಜರಿತ್ರೆ ಅಸ್ತು ಶಕ್ತಿರಿ ಯೂಯಂ ಪಾತ ಸ್ವಸ್ತಿಭಿಸ್ಸದಾನಃ ಉದುಬ್ರ ಅಂತ ಬೇರೆ ಮಂತ್ರ ಇದೆ. ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ವಿಶ್ವಕ್ಸೇನೆ ಎಂಬ ಶಬ್ದಕ್ಕೆ ನಾನು ಈಗಾಗಲೇ ಆರಂಭದಲ್ಲಿ ಒಂದು ಅರ್ಥ ಹೇಳಿದೆ, ಅದು ಭಗವಂತಾಚಾರ್ಯ ಹೇಳಿದ್ದೆ. ಇನ ಅಂದ್ರೆ ಸ್ವಾಮಿ, ಅವನಿಂದ ಸಹಿತರಾದಂಥ ಎಲ್ಲ ಭೃತ್ಯರು ಕೂಡ, ಸೇವಕರೆಲ್ಲರೂ ಸೇನರೇ. ಅವರಿಗೆ ಸೇನರು ಅಂದ್ರೆ ತನ್ನ ಭಕ್ತರಾದವರಿಗೆ ವಿಷು ಅಂದ್ರೆ ವಿ ಅಂದ್ರೆ ವಿಶಿಷ್ಟವಾದದ್ದು, ಶು ಅಂದ್ರೆ ಸುಖ, ಸು ಅಂದ್ರೆ ಸುಖ. ವಾಸ್ತವಿಕವಾಗಿ ಸುಖ ಎಂಬ ಶಬ್ದದ ಸಂಕ್ಷಿಪ್ತ ರೂಪವೇ ಸು. ಹಾಗಾಗಿ ವಿಶಿಷ್ಟವಾದ ಸುಖವನ್ನೇ ವಿಷು ಅಂತ ಹೇಳ್ತಾರೆ. ಅದು ಇಕಾರದ ಸಂಪರ್ಕದಿಂದಾಗಿ, ಹಿಂದಿರುವ ಇಕಾರದ ಸಂಪರ್ಕದಿಂದಾಗಿ ಸು ಅನ್ನುವುದು ಶು ಆಗಿದೆ. ಅದನ್ನ ಅಂಚಯತಿ, ಕೊಡುವವನು ಎಲ್ರಿಗೂ, ತನ್ನ ಭಕ್ತರಾದವರಿಗೆ. ಆದ್ರಿಂದ ತನ್ನ ಭಕ್ತರಿಗೆ ವಿಶಿಷ್ಟವಾದ ಸುಖವನ್ನು ಕೊಡುವವನು ಅನ್ನುವ ಅರ್ಥ ವಿಶ್ವಕ್ಸೇನ ಎಂಬ ಶಬ್ದಕ್ಕೆ ಆ ಭಗವಂತಾಚಾರ್ಯರು ಹೇಳಿದ್ದಿದೆ. ಇದೇ ಅರ್ಥವನ್ನೇ ನಾನು ಕೂಡ ನನ್ನ ವ್ಯಾಖ್ಯಾನದಲ್ಲಿ ತಗೊಂಡಿದ್ದೇನೆ, ಅದನ್ನ ಮುಂದೆ ಹೇಳ್ತೇನೆ. ವಸು ಅಂದ್ರೆ ಸಂಪತ್ತು. ಮೂಲ ಋಗ್ವೇದದ ಮಂತ್ರದಲ್ಲಿ ತ್ವಮಂಗ ಶಕ್ರ ವಸ್ವ ಆಶಕೋನಃ ಅಂತೇನಿದೆಯಲ್ಲ, ಅಲ್ಲಿ ವಸು ಅಂದ್ರೆ ಸಂಪತ್ತು. ಸಂಪತ್ತನ್ನು ನೀನು ನಮಗೆ ಕೊಡಬೇಕು. ಸಂಪತ್ತು ಎಂಬುದು ದ್ವಿತೀಯ ವಿಭಕ್ತಿ, ಸಂಪತ್ತನ್ನು ಅಂತ. ಆದರೆ ದ್ವಿತೀಯ ವಿಭಕ್ತಿ ಅರ್ಥದಲ್ಲೇ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಭಗವಂತಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ನೀನು ಅದನ್ನು ನಮಗೆ ಕೊಡಬೇಕು ಅಂತ ಅರ್ಥ. ಆದರೆ ಲಕಾರ ವ್ಯತ್ಯಸ್ತ ಆಗಿದೆ. ಕೊಡಬೇಕು ಅಂತನ್ನುವುದು ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ, ಆದರೆ ಅಲ್ಲಿ ಕೊಟ್ಟಿರುವಿ ಅಂತ ಲಂಗ್ಲಕಾರವನ್ನ ಪ್ರಯೋಗ ಮಾಡಿದ್ದಾರೆ. ಹೀಗೆ ಆ ಸಂಬಂಧಪಟ್ಟ ಕ್ರಿಯಾಪದಗಳನ್ನು ವ್ಯತ್ಯಾಸ ಮಾಡಿ ಹೇಳುವುದು ವೇದದ ಒಂದು ಶೈಲಿ. ಮುಂದೆ ತ್ವಯತಾಯೈ ಅಂದ್ರೆ ನಿನ್ನ ಅಧೀನವಾದಂತಹ ಆ ಅನ್ನಕ್ಕಾಗಿ, ಅಂದ್ರೆ ಮೌಕ್ತಿಕ ಭೋಗಾಯ, ಮುಕ್ತಲೋಕದ ಸುಖಕ್ಕಾಗಿ,
ನೀನು ನಮ್ಮನ್ನ ಪೋಷಿಸಿದ್ದಿ. ಧಾಹ ಅಂದ್ರೆ ಅಧಾಹ. ಇಲ್ಲೂ ಕೂಡ ಲಂಗ್ಲಕಾರ ಇದೆ ಮೂಲ ಋಗ್ವೇದದಲ್ಲಿ. ಆದರೆ ಧೇಹಿ ಅಂತ ಅದನ್ನ ವಿನಂತಿಪೂರ್ವಕವಾದ ಲೋಟ್ಲಕಾರದಲ್ಲಿ ತಿಳ್ಕೊಳ್ಬೇಕು. ನಮಗೆ ಮೋಕ್ಷವನ್ನು ಕೊಟ್ಟು ಅಲ್ಲಿ ಭೋಗಗಳನ್ನು ನೀನು ಕೊಡಬೇಕು ಅಂತ ಅರ್ಥ. ಮತ್ತೆ ಅದಲ್ಲದೆ ಏಚ ಅನ್ಯೇ ಮಘವಾನಃ. ಮಘವಂತರು ಅಂದ್ರೆ ಯಾರು? ಧನಿಕರಾದವರು, ಜ್ಞಾನವನ್ನೇ ಧನವಾಗಿ ಉಳ್ಳವರು, ಯಶಸ್ವಿಗಳಾದಂಥವರು. ಅವರು ಸ್ವಭಾವತಃ, ತ್ಮನ ಅಂದ್ರೆ ಆತ್ಮನ ಅಂತ ಅರ್ಥ. ಆತ್ಮನ ಅಂದ್ರೆ ಸ್ವಾಭಾವಿಕವಾಗಿಯೇ ತ್ವಾಂ ಜುನಂತಿ, ನಿನ್ನನ್ನು ಸೇವಿಸ್ತಾರೆ. ಅವರಿಗೂ ನೀನು ಈ ಮುಕ್ತ ಲೋಕದ ಭೋಗವನ್ನ ಕೊಡಬೇಕು ಅಂತ ಇಷ್ಟ ಅರ್ಥ. ಇದು ಭಗವಂತಾಚಾರ್ಯರು ವರ್ಣನೆ ಮಾಡಿದಂಥ ಅರ್ಥ. ಇನ್ನ ಈ ಮಂತ್ರಕ್ಕೆ ನಾನೇನು ಅರ್ಥವನ್ನು ಮಾಡಿಕೊಂಡಿದ್ದೇನೆ ಅನ್ನೋದನ್ನು ಈಗ ಹೇಳ್ತೇನೆ. ಮೊದಲು ಅನ್ವಯಾರ್ಥ ನೋಡೋಣ. ಹೇ ಅಂಗ ಸ್ವಾಮಿನ್ ಅಥವಾ ಪ್ರಿಯ ಅಂತನೂ ಅರ್ಥ ಹೇಳ್ಬೋದು. ಎರಡೂ ಅರ್ಥಗಳಿದೆ ಅದಕ್ಕೆ. ಸ್ವಾಮಿನ್ ಪ್ರಿಯ ಅಂತ ಎರಡನ್ನೂ ಬರೆದಿದ್ದೇನೆ. ಶಕ್ರ ಇಂದ್ರನೇ. ಶಕ್ರ ಅನ್ನೋ ಶಬ್ದಕ್ಕೆ ಮುಂದೆ ಅರ್ಥ ಬರೆದಿದ್ದೇನೆ. ಶಕ್ರ ಅಂದ್ರೆ ಶಕ್ನೋತಿ ರಮತೇಚ, ಸರ್ವ ಸಮರ್ಥನೂ ಹೌದು, ಸುಖ ಸ್ವರೂಪನೂ ಹೌದು. ಅದಕ್ಕಾಗಿ ಆತನನ್ನ ಶಕ್ರ ಅಂತ ಹೇಳ್ತಾರೆ. ಹೀಗೆ ಶಕಧಾತು ಮತ್ತೆ ರಮಧಾತು ಎರಡು ಸೇರಿ ಶಕ್ರ ಎಂಬ ರೂಪ ನಿಷ್ಪನ್ನ ಆಗಿದೆ. ತ್ವಂ ನೀನು, ನಹ ನಮ್ಮ, ನಮಗೆ, ವಸ್ವಃ ಸಂಪದಃ ನಾನು ದ್ವಿತೀಯ ವಿಭಕ್ತಿಯಾಗಿ ಇಟ್ಕೊಂಡಿದ್ದೇನೆ. ಸಂಪತ್ತುಗಳನ್ನು ಆಶಕಃ ಕೊಟ್ಟಿದ್ದೆ. ಕೊಟ್ಟಿದ್ದೆ ಅಂತ ಅರ್ಥ. ಅದಾಹ ಕೊಟ್ಟಿದ್ದೆ. ಇಂದ್ರ ಭಗವಂತನೇ, ಒಡೆಯನೆ. ಸಹ ತ್ವಂ ಅಂತಹ ನೀನು. ತ್ವಯತಾಯೈ, ಮೂಲ ಶಬ್ದ ತ್ವಯತಾಯೈ ಅಂತ, ಅದು ಸಂಧಿ ಆಗುವಾಗ ತ್ವಯತಾಯ ಅಂತಾಗಿದೆ. ನಿನ್ನ ಅಧೀನವಾದಂಥ ಇಷೇ ಅನ್ನಾದಿ ಭೋಗಾಯ, ಚತುರ್ಥಿ ವಿಭಕ್ತಿ ಅವೆರಡು ಅಂದ್ರೆ ಮುಕ್ತಿ ಸುಖಾಯ. ನಹ ನಮ್ಮನ್ನು, ಧಾಹ ಅಂದ್ರೆ ಅಧಾಹ ಅಂತ ಅರ್ಥ. ಅದಕ್ಕೆ ಅಪೋಷಯ, ಮುಕ್ತಿ ಸುಖ ನಮಗೆ ಸಿಗಬೇಕಾದ್ರೆ ನಮಗೆ ಬೇಕಾದಂತಹ ಪೋಷಣೆಯನ್ನ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನೀನೇ ಮಾಡಬೇಕು ಅಂತ ಅರ್ಥ. ಅದಲ್ಲದೆ ಅಪಿಚ ಯೇ ಮಘವಾನಃ, ಜ್ಞಾನಾದಿವಂತಹ, ಜ್ಞಾನಾದಿಗಳುಳ್ಳಂತಹ ಅನ್ನೋ ಅರ್ಥ ರಘುನಾಥ ಸ್ವಾಮಿಗಳು ಹೇಳಿದ್ದು. ಯಶಸ್ವಿನಃ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದು. ಅಂತ ಸಾಧಕರು ತ್ವಾಂ ಅಂತ ಅಧ್ಯಾಹಾರ, ನಿನ್ನನ್ನ ಜುನಂತಿ ಭಜಂತೆ ಸೇವಿಸುತ್ತಾರೆ ಅಂತ ಭಗವಂತಾಚಾರ್ಯ ಹೇಳಿದ್ದು. ಜುನಗತವು ಅಂತ ಧಾತು ಇದೆ ಈಗ. ಆದ್ರಿಂದ ಜಾನಂತಿ ಅಂತನೂ ಅರ್ಥ ಮಾಡಬಹುದು. ಅದು ನನ್ನ ಅರ್ಥ. ತಾಂಚ ಅವರೆಲ್ಲರನ್ನೂ ಕೂಡ ಅಧಾಹ ನೀನು ಪೋಷಿಸಿದ್ದೆ. ಈ ವಿಶ್ವಕ್ಸೇನ ಎಂಬ ಶಬ್ದಕ್ಕೆ ಈ ಅರ್ಥ. ಭಗವಂತಾಚಾರ್ಯ ಹೇಳಿದ ಅರ್ಥವನ್ನೇ ಸ್ವಲ್ಪ ಬದಲಾಯಿಸಿ ಕರ್ತೃಕರ್ಮ ವ್ಯತ್ಯಾಸ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನಂದೇನು ಹೆಚ್ಚಿನ ಅರ್ಥವನ್ನು ಹೇಳಲಿಲ್ಲ ವಿಶ್ವಕ್ಸೇನೆ ಎಂಬ ಶಬ್ದಕ್ಕೆ ನಾನು. ವಿ ಅಂದ್ರೆ ವಿಶಿಷ್ಟವಾದ್ದು ಅಂತ ಅರ್ಥ. ಸು ಅಂದ್ರೆ ಸುಖ ಅಂತ ಅರ್ಥ. ಅದನ್ನು ಅಂಚಂತಿ ಅಂದ್ರೆ ಪ್ರಾಪ್ನುವಂತಿ ಅಂತ ಅರ್ಥ. ಹೀಗೆ ವಿಶ್ವಂಚ, ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ವಿಶಿಷ್ಟವಾದ ಸುಖವನ್ನು ಹೊಂದುತ್ತಾರೆ. ಇನೇನ ಸ್ವಾಮಿನಾ ಸಹಿತಾಹ ಸೇನಾಹ, ಒಡೆಯನಿಂದ ಕೂಡಿದಂಥ ಭಕ್ತರು ಅಂತ ಅರ್ಥ. ವಿಶ್ವಂಚಃ ಸೇನಾಹ ಯಸ್ಯ ಸಹ ವಿಶ್ವಕ್ಸೇನಃ, ಯಸ್ಯ ಸಹ ಅಥವಾ ಯಸ್ಮಾತ್ ಸಹ ಬಹುರಿ ಸಮಾಸ. ಯಸ್ಮಾತ್ ಯಾವ ಭಗವಂತನ ಅನುಗ್ರಹದಿಂದ, ಸೇನಾಹ ಭಕ್ತರು, ವಿಶ್ವಂಚಃ ನಾನಾ ಥರದ ಸುಖಗಳನ್ನು ಪಡೀತಾರೋ ಅವನೇ ವಿಶ್ವಕ್ಸೇನ. ಇದು ಭಗವಂತಾಚಾರ್ಯ ಹೇಳುತ್ತಿದೆ. ಅಲ್ಲಿ ಅಂಚಯತಿ ಅಂತ ಅವ್ರು ಹೇಳಿದ್ದಾರೆ, ನಾನು ಅದನ್ನ ಅಂಚಂತಿ ಅಂತ ಇಟ್ಕೊಂಡಿದ್ದೇನೆ ಸ್ವಲ್ಪ ಬದಲು ಮಾಡಿಕೊಂಡು. ಅಯಮೇವಾರ್ಥ ಬೃಹತಿ ಮಂತ್ರೇ ನಹ ಇಷೇಧಾಹ ಇತಿ ಮಂತ್ರೇಶು ವರೀವೃತೀತಿ. ವಿಶ್ವಕ್ಸೇನ ಎಂಬ ಶಬ್ದದ ಅರ್ಥವೇ ಬೃಹತಿ ಮಂತ್ರದಲ್ಲಿ ನಹ ಇಷೇಧಾಹ ಎಂಬ ಮಂತ್ರದಲ್ಲಿ ಆ ಎರಡು ಶಬ್ದಗಳಲ್ಲಿ ಬಂದಿದೆ. ಅನ್ಯಾಶ್ಚ, ಹೀಗೆ ಬೃಹತಿ ಮಂತ್ರ ವಿಶ್ವಕ್ಸೇನ ಎಂಬ ಶಬ್ದವನ್ನ ವ್ಯಾಖ್ಯಾನ ಮಾಡಿದೆ. ನಹ ಯೇ ಜುನಂತಿ ತಾಂಶ್ಚ ಇಷೇಧಾಹ, ಅವರೆಲ್ಲರಿಗೂ ಮುಕ್ತಿ ಸುಖವನ್ನು ಕೊಡ್ಲಿಕ್ಕಾಗಿ ನೀನು ಧ್ಯಾನಭಕ್ತಿ ವೈರಾಗ್ಯಾದಿಗಳಿಂದ ಅವರನ್ನು ಪೋಷಿಸಿದ್ದಿ. ಇದು ಒಂದರ್ಥ. ವಿಶ್ವಕ್ಕಂದ್ರೆ ಪರಿತಃ, ಸುತ್ತಮುತ್ತಲು, ಸೇನಾ ಪರಿವಾರಭೂತವಾದಂತಹ ದೇವಸೇನಾ ಇದ್ದದ್ದು ಇದೆ. ಇದು ಬನ್ನಂಜ ಗೋವಿಂದಾಚಾರ್ಯ ಹೇಳಿದ ಅರ್ಥ ಇದೆ. ಆ ಪರಿವಾರಭೂತವಾದಂತಹ ದೇವಸೇನಾ ಈ ಒಂದು ಅರ್ಥವನ್ನ ಇಂದ್ರ ಎಂಬ ಶಬ್ದ ವ್ಯಾಖ್ಯಾನ ಮಾಡಿದೆ ಬೃಹತಿ ಮಂತ್ರದಲ್ಲಿ. ಇಂದ್ರ ಅಂದ್ರೂ ಒಡೆಯ ಅಂತಾನೆ ಅರ್ಥ. ದೇವರಾಜ
ಅವನು ಕೂಡ ದೇವಸೇನದಿಂದ ಪರಿವೃತ ಅಂತಾನೆ ಅರ್ಥ. ದೇವಸೇನ ಇತ್ಯರ್ಥಶ್ಚ ಇಂದ್ರ ಶಬ್ದೇ ವರ್ವರ್ತಿ. ಶಕ್ನೋತಿ ರಮತೆ ಚೇತಿ ಶಕ್ರಃ ಇದೀಗಾಗಲೇ ಹಿಂದೆ ಹೇಳಿದ್ದೇನೆ. ಸಮರ್ಥನೂ ಆಗಿದ್ದಾನೆ, ಸುಖರೂಪಿಯೂ ಆಗಿದ್ದಾನೆ. ಭಾವಾರ್ಥ ಏನು? ಒಡೆಯನಾದ ಭಗವಂತನೇ, ನೀನು ನಮಗೆ ಎಲ್ಲಾ ಸಂಪತ್ತನ್ನು ಕೂಡ ಕೊಟ್ಟಿರುವೆ. ನಿನ್ನ ಅಧೀನವಾದಂತಹ ಮುಕ್ತಿ ಸುಖವನ್ನ ನಮಗೆ ನೀನು ಕೊಡುವುದಕ್ಕಾಗಿ ನಮ್ಮನ್ನು ಮತ್ತೆ ಉಳಿದವರನ್ನು ಕೂಡ ಪೋಷಿಸಿದ್ದಿ. ಹೇಗೆ? ನಿನ್ನನ್ನು ಮನಃಪೂರ್ವಕವಾಗಿ ಸೇವಿಸುವ ಸಾಧಕರೆಲ್ಲರನ್ನೂ ಕೂಡ ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಟ್ಟು ಪೋಷಿಸಿದ್ದಿ ನೀನು ಅಂತ. ಅದಕ್ಕೆಲ್ಲದಕ್ಕೂ ಭೂತಕಾಲ. ಭೂತಕಾಲದ ಲಕಾರ ಅಲ್ಲಿದ್ರೂ ಕೂಡ ಅದನ್ನು ವರ್ತಮಾನ ಕಾಲ ಈ ಲೋಟ್ ಲಕಾರದಲ್ಲಿ ಯಾಕೆ ಹೇಳಿರ್ತಾರೆ? ಲೋಟ್ ಲಕಾರದ ಅರ್ಥವಾಗಿ ಯಾಕೆ ಹೇಳಿರ್ತಾರೆ? ಕೊಡು ಅಂತ ಅರ್ಥವನ್ನ, ವಿನಂತಿ ಪೂರ್ವಕವಾದ ಅರ್ಥವನ್ನ ಎಲ್ಲಾ ವ್ಯಾಖ್ಯಾನಕಾರರು ಇಟ್ಕೊಂಡಿದ್ದಾರೆ. ನಾವು ಅದನ್ನು ನೋಡಿದ್ದೀವಿ. ಭೂತಕಾಲದ ಯಾಕೆ ಹೇಳಿದ್ದಾರೆ? ಭಗವಂತ ಹಿಂದೆ ಕೊಟ್ಟ, ಈಗ ಕೊಡೋದಿಲ್ಲೇನು, ಮುಂದೆ ಕೊಡೋದಿಲ್ಲೇನು ಅಂದ್ರೆ ಅದಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಮಾತಿದೆ. ಅಭೂತ್ ಭವಿಷ್ಯತಿ ಭವತ್ಯೇವ ಮಾದ್ಯ ಪದಾನಿತು ನಿತ್ಯಭಾವಾಭಿಧಾಯಿನಿ ಯತ್ರ ವಾಚ್ಯ ಹರೇರ್ಗುಣಾಹ. ನಮಗೆ ನಿಮಗೆ ಸಂಬಂಧಪಟ್ಟಂತೆ ಹೋದನು, ನಾವು ಊರಿಗೆ ಹೋದೆವು ಅಂದ್ರೆ ಹೋದೆವು ಅಂತಾನೆ ಅರ್ಥ, ನಾಳೆ ಹೋಗ್ತೇವೆ ಅಂತ ಅರ್ಥ ಅಲ್ಲ. ಆದರೆ ಭಗವಂತನ ಗುಣಗಳನ್ನು ಹೇಳುವ ಪ್ರಸಂಗ ಇದ್ದಾಗ ಭಗವಂತ ಯಾವಾಗೂ ಮಾಡುವ ಕ್ರಿಯೆಗಳನ್ನೇ ಈ ಎಲ್ಲ ಕ್ರಿಯೆಗಳು ಹೇಳ್ತಾರೆ. ಭಗವಂತ ಇದ್ದ ಅಂದ್ರೆ ಹಿಂದೆ ಇದ್ದ, ಈಗ ಇದ್ದಾನೆ, ಮುಂದೆ ಇರ್ತಾನೆ ಅಂತ ಅರ್ಥ. ಅಭೂತ್ ಅಂತ ಭೂತಕಾಲದ ಲಕಾರವನ್ನು ಪ್ರಯೋಗ ಮಾಡಿದ್ರು ಹಾಗೆ ಅರ್ಥ. ಅದಕ್ಕೆ ಭವಿಷ್ಯತಿ ಅಂತ ಲೃಟ್ಲಕಾರವನ್ನು ಪ್ರಯೋಗ ಮಾಡಿದ್ರು ಅದೇ ಅರ್ಥ. ಅದಕ್ಕೆ ಭವತಿ ಅಂತ ವರ್ತಮಾನ ಕಾಲದ ಪ್ರಯೋಗವನ್ನು ಮಾಡಿದ್ರು ಮೂರಕ್ಕೂ ಕೂಡ ನಿತ್ಯವಾದ ಭಗವಂತನ ಅಸ್ತಿತ್ವ, ನಿತ್ಯವಾದ ಭಗವಂತನ ಕ್ರಿಯೆಗಳು ಅಂತಾನೆ ಅರ್ಥ. ಆದ್ರಿಂದ ಧಾತಾ ಯಥಾ ಪೂರ್ವಮಕಲ್ಪಯಿತ ಅಂತ ಹೇಳಿದಂತೆ ಅನಾದಿ ಕಾಲದಿಂದಲೂ ಮುಂದೆ ಅನಂತ ಕಾಲದವರೆಗೂ ಕೂಡ ನಡೆಯುವ ಕೆಲಸ ಇದು. ಭಕ್ತರಿಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅವರನ್ನ ನೀನು ಪೋಷಿಸ್ತಿ, ಮುಂದೆಯೂ ಕೂಡ ಪೋಷಿಸುವವನಿದ್ದಿ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ಬಹುದು. ವಿಶ್ವಕ್ಸೇನ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ವಿಶ್ವಕ್ ಸರ್ವತ್ರ ಸೇನಾ ಸ್ವಭಟ ಸೇನಾ ಯಶ ಸಹ ವಿಶ್ವಕ್ಸೇನ, ಎಲ್ಲಾ ಕಡೆಯೂ ಕೂಡ ತನ್ನ ಭಟರ ಸೈನ್ಯ ಇಟ್ಕೊಂಡಂಥವನು ಅನ್ನೋ ಅರ್ಥವನ್ನ ಲಕ್ಷಾಲಂಕಾರಕಾರರು ವರ್ಣನೆ ಮಾಡ್ತಾರೆ. ಮುಂದೆ ಈ ವಿಶ್ವಕ್ಸೇನ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಶಾಂಕರ ಭಾಷ್ಯದಲ್ಲಿ ಶಂಕರಾಚಾರ್ಯರು, ಪರಾಶರ ಭಟ್ಟರು ತಮ್ಮ ವ್ಯಾಖ್ಯಾನದಲ್ಲಿ ವಿಶಿಷ್ಟಾದ್ವೈತದ ವ್ಯಾಖ್ಯಾನ, ಮುಂದೆ ಸತ್ಯಸಂಧ ಸ್ವಾಮಿಗಳು ಮಾಧ್ವ ಮತದ ವ್ಯಾಖ್ಯಾನ, ಅವರೆಲ್ಲ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಯಸ್ಯ ದ್ವಿರದ ವಕ್ತ್ರಾದ್ಯಾಹ ಪಾರಿಷದ್ಯಾಹ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ ಅಂತ ಒಂದು ಶ್ಲೋಕವನ್ನ ಇಲ್ಲೊಂದು ವ್ಯಾಖ್ಯಾನದಲ್ಲಿ ಹಾಕಿದ್ದಾರೆ ಭಾರತ ದರ್ಶನ ಪ್ರಕಾಶನದವರು. ದ್ವಿರದ ವಕ್ತಾದ್ಯಾಹ, ಆನೆಯ ಮುಖ ಮೊದಲಾದ ಮುಖಗಳನ್ನು ಹೊಂದಿರುವಂತಹ ಈ ಭಗವಂತನ ಮುಖಗಳೇನಿವೆ, ನೂರಾರು ಮುಖಗಳು, ಅನಂತ ಮುಖಗಳು, ಅವೆಲ್ಲ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡ್ತವೆ. ಅಂತಹ ವಿಶ್ವಕ್ಸೇನನನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಆ ಶ್ಲೋಕದ ಅರ್ಥ. ಶಾಂಕರ ಭಾಷೆಗನುಸಾರವಾಗಿ ವಿಶ್ವಕ್ಕಂದ್ರೆ ಸರ್ವ ಅಂತ ಅರ್ಥ. ದೈತ್ಯರ ಸೈನ್ಯ ಈ ಭಗವಂತನ ಪ್ರಯತ್ನ ಮಾತ್ರದಿಂದ, ರಣೋದ್ಯೋಗ ಮಾತ್ರದಿಂದ ದೈತ್ಯ ಸೇನೆ ಎಲ್ಲಾ ಕಡೆ ಓಡಿ ಹೋಗ್ತದೆ, ಚೆಲ್ಲಾಪಿಲ್ಲಿಯಾಗಿ ಹೋಗ್ತದೆ. ಅದಕ್ಕಾಗಿ ಅವನನ್ನು ವಿಶ್ವಕ್ಸೇನ ಅಂತ ಹೇಳಬೇಕು. ಇದು ಶಂಕರಾಚಾರ್ಯ ಹೇಳಿದಂತಹ ಅರ್ಥ. ದೈತ್ಯ ಸೈನ್ಯವನ್ನು ಹೊಡೆದಟ್ಟಿದವನು. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ತನ್ನ ಶಕ್ತಿಯಿಂದ ರಕ್ಷರಾದ ಜನರನ್ನು ಎಲ್ಲಾ ಕಡೆನೂ ಕೂಡ ಸ್ಥಾಪನೆ ಮಾಡಿದವನು, ಅವರವರನ್ನು ಆಯಾ ಸ್ಥಾನದಲ್ಲಿ ಇಟ್ಟವನು, ಅನಿರುದ್ಧ ರೂಪದ ಭಗವಂತ, ಶಕ್ತಿ ಮತ್ತು ತೇಜಸ್ಸುಗಳು ಆತನ ಗುಣಗಳು. ಇನೇನ ಸ್ವಾಮಿನಾ ಸಾಕಂ ವರ್ತತೆ ಸೇನ ಇತ್ಯಯಂ. ಸೇನ ಅಂದ್ರೆ ಇನ ಅಂದ್ರೆ ಸ್ವಾಮಿ, ಅವನ ಜೊತೆಗಿರುವವನೇ ಸೇನ. ವಿಶ್ವಗ್ರಕ್ಷ್ಯೋ ಜನೋಯಸ್ಯ ವಿಶ್ವಕ್ಸೇನ ಇತೀರಿತಃ. ತನ್ನ ಜನರನ್ನ, ತನ್ನ ಆಪ್ತರಾದವರನ್ನ ವಿಶ್ವಕ್ ಎಲ್ಲಾ ಕಡೆನೂ ಕೂಡ ರಕ್ಷ್ಯ, ರಕ್ಷಿತರನ್ನಾಗಿ ಇವನು ಇಟ್ಟಿದ್ದಾನೆ. ಅದಕ್ಕಾಗಿ ಅವನಿಗೆ ವಿಶ್ವಕ್ಸೇನ ಅಂತ ಹೆಸರು. ಎಲ್ಲ ಕಡೆಯೂ ಕೂಡ
ತಮ್ಮವರಾದವರನ್ನು ಇಟ್ಟು ಅವರ ರಕ್ಷಣೆಯನ್ನು ತಾನೂ ಮಾಡ್ತಿದ್ದಾನೆ, ಅವರ ಮೂಲಕ ಈ ಜಗತ್ತಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಅಂತ ಅದರ ಅರ್ಥ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ನಾನಾ ರೀತಿಯಲ್ಲಿ ಸಂಚಾರ ಮಾಡುವಂತಹ ಮತ್ತು ನಾನಾ ರೀತಿಯಾಗಿ ಪೂಜಿತವಾದಂತಹ ಸೈನ್ಯ ಇದ್ದವನು. ವಿಷು ಶಬ್ದ ನಾನಾರ್ಥೇ ನಿಪಾತಿತ. ವಿಷು ಎಂಬ ಶಬ್ದಕ್ಕೆ ನಾನಾ ಅಂತ ಅರ್ಥ. ಸತ್ಯಸಂಧ ಸ್ವಾಮಿಗಳ ಮಾತಿದು. ವಿಷು ಅಂದ್ರೆ ನಾನಾ ರೀತಿಯಾಗಿ, ಅಂಚತಿ ಸಂಚಾರ ಮಾಡ್ತದೆ. ಆದ್ರಿಂದ ವಿಷೂಚಿ ಅಂತ ಅರ್ಥ. ವಿಷು ಅಂಚತಿ ಇತಿ ವಿಷೂಚಿ ಶಬ್ದ. ವಿಷೂಚಿ ಸೇನಾ ಯಶ ಸಹ ವಿಶ್ವಕ್ಸೇನ. ನಾನಾ ರೀತಿಯಾಗಿ ಸಂಚಾರ ಮಾಡುವ ಸೈನ್ಯ ಇದ್ದವನು. ಅಂಚು ಗತಿ ಪೂಜನೆಯೋ ಅಂತ ಧಾತು. ನಾನಾ ರೀತಿಯಾಗಿ ಭಗವಂತನ ಸೈನ್ಯ ಸಂಚಾರ ಮಾಡ್ತಿರ್ತದೆ ಹಗಲು ರಾತ್ರಿಗಳಲ್ಲಿ, ಮತ್ತೆ ಪೃಥ್ವಿ ಅಪ್ಪು ತೀರಿಸು ವಾಯು ಆಕಾಶಗಳಲ್ಲಿ ಎಲ್ಲ ಕಡೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅದು ಸನ್ನದ್ಧವಾಗಿದೆ. ಮತ್ತು ನಾನಾ ರೀತಿಯಾಗಿ ನಮ್ಮ ಪೂಜೆಯನ್ನು ಕೂಡ ಅದು ಸ್ವೀಕಾರ ಮಾಡ್ತದೆ. ಅದಕ್ಕಾಗಿ ಆ ಭಗವಂತನನ್ನ ವಿಶ್ವಕ್ಸೇನ ಅಂತ ಹೇಳಬೇಕು. ಭಾಗವತದ ಟಿಪ್ಪಣಿಯಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಯಾದವಾರ್ಯರು ಹೇಳುವಂತಹ ಒಂದು ಅರ್ಥ ಹೀಗಿದೆ. ವಿಶ್ವಕ್ ಅಂದ್ರೆ ಎಲ್ಲ ಕಡೆ ಅಂತ ಅರ್ಥ. ಇರುವಂತಹ ಸೇನಾ, ಆ ಸೇನಾ ಉಳ್ಳವನೇ ವಿಶ್ವಕ್ಸೇನ ಅಂತ ಅರ್ಥ. ನಮ ಸೇನಾಭ್ಯಶ್ಚ ಸೇನಾನಿಭ್ಯಶ್ಚ, ನೀನು ಸೇನಾನಿಯೇ ಆಗಿದ್ದಿ ಅಂತ ಭಗವಂತನನ್ನ ರುದ್ರಾಧ್ಯಾಯ ಕೂಡ ವರ್ಣನೆ ಮಾಡಿದೆ. ವಿಷು ಶಬ್ದ ನಾನಾರ್ಥ ನಿಪಾತ. ನಾನಾ ಎಂಬ ಅರ್ಥದಲ್ಲಿ ವಿಷು ಎಂಬ ಶಬ್ದ ಒಂದು ನಿಪಾತ, ಅದೊಂದು ಅವ್ಯಯ. ಅದು ಈ ಬ್ರಹ್ಮಾದಿ ದೇವತೆಗಳು ದುಷ್ಟರನ್ನ ಶಿಕ್ಷಿಸಲಿಕ್ಕಾಗಿ, ಶಿಷ್ಟರನ್ನ ರಕ್ಷಿಸಲಿಕ್ಕಾಗಿ ನಮ್ಮ ಸುತ್ತಲೂ ಯಾವತ್ತೂ ಒಂದು ದೊಡ್ಡ ಸೈನ್ಯದ ರೂಪದಲ್ಲಿ ಇರ್ತಾರೆ. ಅದಕ್ಕಾಗಿ ವಿಶ್ವಕ್ಸೇನ ಅಂತ ಅವನನ್ನ ನಾವು ಹೇಳಬೇಕು. ಶಿನ್ಯ ಬಂಧನೆ ಅಂತ ಒಂದು ಧಾತು ಇದೆ. ನಮ್ಮನ್ನು ಬಂಧಿಸುವವನು ಈ ಭಗವಂತ ಅಂತ ಅರ್ಥ. ವಿಶ್ವಕ್ ಎಲ್ಲ ರೀತಿಯಿಂದಲೂ ನಮ್ಮನ್ನ ನಾನಾ ರೀತಿಯಾಗಿ ಮಾಯೆಯಿಂದ ಬಂಧಿಸಿಟ್ಟಿರುವವನು. ಅದಕ್ಕಾಗಿ ಆತ ವಿಶ್ವಕ್ಸೇನ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತ ಅಂತ ಹರಿವಂಶ ಹೇಳ್ತದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರನ್ನು ಉದ್ಧಾರ ಮಾಡಿದ್ದಾರೆ. ಭಗವಂತ ನಿರ್ಗುಣ ಬ್ರಹ್ಮ, ಲಕ್ಷ್ಮೀದೇವಿ ನಿರ್ಗುಣ ಸಗುಣ ಬ್ರಹ್ಮಳು. ಆ ಲಕ್ಷ್ಮೀದೇವಿಯ ಅಭಿಮಾನಕ್ಕೆ ಪಾತ್ರವಾದಂತಹ ಪ್ರಕೃತಿಯಲ್ಲಿ ಸತ್ವ ರಜಸ್ ತಮಸ್ ಅಂತ 3 ಗುಣಗಳು. ಹೀಗೆ ನಾನಾ ರೀತಿಯಾಗಿ ಅಂದ್ರೆ ಸತ್ವ ರಜಸ್ ತಮೋ ಗುಣಗಳ ಮೂಲಕ ಈ ಎಲ್ಲರನ್ನೂ ಕಟ್ಟಿ ಹಾಕಿದವನು. ಶ್ರೀರ್ ದೇವಬಂಧಿಕಾಂದ್ರಣ ಭೂರ್ದೈತ್ಯಾನ ಅಂತ ಥಾಪರ. ಲಕ್ಷ್ಮೀದೇವಿ ಶ್ರೀಹಿ ಎಂಬ ರೂಪದಿಂದ ದೇವತೆಗಳನ್ನು ಕಟ್ಟಿ ಹಾಕಿದ್ದಾಳೆ. ಭೂಹು ಎಂಬ ರೂಪದಿಂದ ಮನುಷ್ಯರನ್ನ, ಮತ್ತೆ ದುರ್ಗಾ ಎಂಬ ರೂಪದಿಂದ ದೈತ್ಯರನ್ನು ಕಟ್ಟಿ ಹಾಕಿದ್ದಾಳೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅದರಿಂದ ನಾನಾ ರೀತಿಯಾಗಿ ಇವರೆಲ್ಲರನ್ನೂ ಕಟ್ಟಿ ಹಾಕಿದವನು ಪ್ರಕೃತಿಯ ಮೂಲಕ. ದೈವೀಶೇಷ ಗುಣಮಯ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ದೈವಿ ಮಾಯೆಯನ್ನು ಯಾರು ಕೂಡ ಮೀರುವುದು ಸಾಧ್ಯ ಇಲ್ಲ. ಯಾರು ನನಗೆ ಶರಣಾಗತರಾಗ್ತಾರೋ ಅವರು ಈ ಮಾಯೆಯನ್ನು ಮೀರುತ್ತಾರೆ ಅಂತ ಗೀತಾದಲ್ಲಿ ಅವನು ಹೇಳ್ತಾನೆ. ಶೈವಲಿ ನಾಮ ಸಾ ಮಾಯ ಜಗದ್ಬಂಧಾತ್ಮಿಕ ಸದಾ. ಈ ಮಾಯೆಗೆ, ಭಗವಂತನ ಮಾಯೆಗೆ ಶೈವಲಿ ಅಂತ ಹೇಳ್ತಾರೆ. ಅದು ಜಗತ್ತನ್ನ ಕಟ್ಟಿ ಹಾಕಿದೆ. ಚರಾಚರಾತ್ಮಕವಾದ ಚೇತನ ಜಡಾತ್ಮಕವಾದ ಈ ಜಗತ್ತನ್ನ ಅದು ಕಟ್ಟಿ ಹಾಕಿದೆ. ವಿಶ್ವಂಚೀಚ ಸೇನಾಚ ವಿಶ್ವಕ್ಸಾ ಲಕ್ಷ್ಮೀ ತಸ್ಯಾಹ ಇನಃ ವಿಶ್ವಕ್ಸೇನಃ. ಸಾ ಅಂದ್ರೆ ಲಕ್ಷ್ಮೀದೇವಿ. ಸಾರತ್ವಾತ್ ಸ್ತ್ರೀಷು ಸಾ ದೇವಿ. ಸಾ ಅಂದ್ರೆ ಸರ್ವ ದೇವತೆಗಳಲ್ಲೂ ಕೂಡ, ಎಲ್ಲಾ ದೇವತಾ ಸ್ತ್ರೀಯರಲ್ಲೂ ಸಾರಭೂತಳಾದವಳು. ಪರಮಾತ್ಮನನ್ನು ಹೊರತುಪಡಿಸಿದರೆ ಎಲ್ಲ ದೇವತೆಗಳಲ್ಲೂ ಕೂಡ ಅತಿ ಶ್ರೇಷ್ಠಳಾದವಳು. ಆದ್ರಿಂದ ಸಾ ಅಂದ್ರೆ ಲಕ್ಷ್ಮೀದೇವಿ. ಅವಳು ವಿಶ್ವಂಚಿ, ನಾನಾ ದೇಶ ಕಾಲಗಳಲ್ಲಿ
ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ಇರುವಂಥವಳು, ಸರ್ವ ದೇಶ ಕಾಲಗಳಲ್ಲೂ ವ್ಯಾಪ್ತಳು. ಹೀಗೆ ವಿಶ್ವಂಚೀಚ ಸಾಚ ವಿಶ್ವಕ್ಸಾ, ವಿಶ್ವಕ್ಕೆಂಬ ಶಬ್ದ ಮತ್ತು ಸಾ ಎಂಬ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ವಿಶ್ವಕ್ಕೆಂಬ ಶಬ್ದ ದೇಶಕಾಲದ ವ್ಯಾಪ್ತಿಯನ್ನು ಅವಳಿಗೆ ಹೇಳಿದರೆ, ಸಾ ಎಂಬ ಶಬ್ದ ಅವಳ ಸಾರವನ್ನು, ಅವಳ ಅದ್ಭುತವಾದ ವ್ಯಕ್ತಿತ್ವವನ್ನು ವರ್ಣಿಸ್ತದೆ. ಅವಳಿಗೆ ಇನ ಅಂದ್ರೆ ಪ್ರಿಯ ಅಂತ ಅರ್ಥ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ಉಭಾವಜೌ, ದೇಶತಃ ಕಾಲತಶ್ಚೈವ ರಮಾ ಸಮಾ ಪ್ರಕೃತಿರೀಶ್ವರೇ. ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲದಲ್ಲೂ ವ್ಯಾಪ್ತರಾದವರು ಈ ಲಕ್ಷ್ಮೀದೇವಿ ಮತ್ತೆ ಪರಮಾತ್ಮ. ಕೇವಲ ಗುಣವೊಂದರ ದೃಷ್ಟಿಯಿಂದ ಆಕೆ ಅವನಿಗಿಂತ ಕಡಿಮೆಯವಳಾಗಿದ್ದಾಳೆ. ವಿಶ್ವಕ್ಸೇನ ಎಂಬ ಶಬ್ದ ನೇರವಾಗಿ ಭಗವಂತನನ್ನು ಹೇಳಬಲ್ಲದು. ವಿಶ್ವಕ್ಕಂದ್ರೆ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲೂ ಕೂಡ ಇರುವಂಥವನು. ಸ ಅಂದ್ರೆ ಅವನೇ ಸ್ವಯಂ ಸಾರಭೂತನಾದವನು. ಅಕಯತ್ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ ಸ ಅನ್ನುವ ಶಬ್ದವೂ ಕೂಡ ಭಗವಂತನನ್ನು ಹೇಳ್ತದೆ. ಹೀಗೆ ವಿಶ್ವಕ್ ಅಂದ್ರೆ ಎಲ್ಲ ದೇಶ ಕಾಲಗಳಲ್ಲಿ ವ್ಯಾಪ್ತನಾದವನು, ಸ ಜಗತ್ತಿನಲ್ಲಿ ಸರ್ವೋತ್ತಮನಾದವನು, ಮತ್ತೆ ಇನ ಎಲ್ಲರಿಗೂ ಒಡೆಯನೂ ಆದವನು. ಅದಕ್ಕಾಗಿ ಆತ ವಿಶ್ವಕ್ಸೇನ. ಯಾವಾಗಲೂ ತನ್ನ ಎಲ್ಲಾ ರೂಪಗಳಲ್ಲಿಯೂ ಕೂಡ ಇನಯ, ಇನ ಅಂದ್ರೆ ಇಲ್ಲಿ ಸ್ತ್ರೀಲಿಂಗವಾಗಿ ತಗೊಳ್ಳೋಣ. ಇನ ಅಂದ್ರೆ ಇಲ್ಲಿವರೆಗೆ ಪುಲ್ಲಿಂಗ ತಗೊಂಡಿದ್ದೆವು. ಇನ ಅಂದ್ರೆ ತನ್ನ ಪ್ರಿಯತಮೆಯಾದಂತಹ ಲಕ್ಷ್ಮೀದೇವಿ ಜೊತೆಗೆ ಸ ಇರುವವನು. ಯಾವಾಗ ಅಂದ್ರೆ ವಿಶ್ವಕ್, ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ತನ್ನ ಎಲ್ಲಾ ಅವತಾರಗಳಲ್ಲಿಯೂ ತನ್ನ ಇನಿಯಳಾದಂತಹ ಲಕ್ಷ್ಮೀದೇವಿಯ ಜೊತೆಗಿರುವವನು. ಅದಕ್ಕೆ ಆತ ವಿಶ್ವಕ್ಸೇನ. ಇಲ್ಲಿವರೆಗೆ ಹೀಗೆ ವಿಶ್ವಕ್ಸೇನ ಎಂಬ ಶಬ್ದದ ಅರ್ಥವನ್ನು ನೋಡಿದೆವು. ವಿಶ್ವಕ್ಸೇನ ಎಂಬ ಶಬ್ದ ತುಂಬಾ ಅದ್ಭುತವಾದಂತಹ ಶಬ್ದ. ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ಮುಕ್ತಿರೇವ ವಿಷ್ಣುರೇವನ ಸಂಶಯ ಅಂತ ಸ್ಕಂದ ಪುರಾಣದ ಮಾತೊಂದು ತಿಳಿಸುವಂತೆ, ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿದವನು ಅವನೇ, ಅಲ್ಲಿಂದ ಬಿಡುಗಡೆಗೊಳಿಸುವವನು ಅವನೇ, ಮುಕ್ತರಾದ್ಮೇಲೆ ಅವನು ಸುಖ ಕೊಡುವವನು ಅವನೇ. ವಿಶ್ವಕ್ಸೇನ ಎಂಬ ಶಬ್ದ ಶಿಂಜ್ ಬಂಧನ ಎಂಬ ಧಾತುವಿನಿಂದಲೂ ಹುಟ್ಟಿದೆ. ಆದ್ದರಿಂದ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ ಅನ್ನೋ ಅರ್ಥ ಸಿಗ್ತದೆ. ಮುಂದೆ ನಾವೀಗಾಗಲೇ ಅರ್ಥ ನೋಡಿದ್ದೇವೆ ಇದೇ ಬೃಹತಿ ಮಂತ್ರಕ್ಕೆ. ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ನೋಡುವಾಗ ಅವರವರಿಗೆ ವಿಶಿಷ್ಟವಾದಂತಹ ಸುಖವನ್ನು ಅವರವರಿಗೆ ಎಲ್ರಿಗೂ ಕೂಡ ಕೊಡುವಂಥವನು. ಹೀಗೆ ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ, ಬಿಡುಗಡೆಗೊಳಿಸ್ತಾನೆ, ಸುಖವನ್ನು ಕೊಡ್ತಾನೆ. ಈ ಎಲ್ಲ ಅರ್ಥವೂ ಕೂಡ ವಿಶ್ವಕ್ಸೇನ ಎಂಬ ಶಬ್ದದಿಂದ ಬರ್ತದೆ. ಅದಲ್ಲದೆ ಬೃಹತ್ತಾದ ದೇವತಾ ಪರಿವಾರದಿಂದ ಕೂಡಿದವನು ಅಂತ ಬೇಸಿಕ್ ಅರ್ಥ ಇದೆ. ಅದಾದ್ಮೇಲೆ ಲಕ್ಷ್ಮೀದೇವಿ ಜೊತೆಗೆ ಯಾವಾಗಲೂ ಕೂಡ ಇದ್ದಂಥವನು, ತನ್ನ ಇನಿಯಳಾದಂತಹ ಎಲ್ಲ ದೇಶ ಕಾಲಗಳಲ್ಲಿಯೂ ತನ್ನೊಡನೆ ಇರುವಂತಹ ಲಕ್ಷ್ಮೀದೇವಿಯ ಜೊತೆಗೆ ಕೂಡಿದವನು ಅನ್ನೋ ಅರ್ಥವೂ ಬರ್ತದೆ. ಹಾಗಾಗಿ ಸಾಧಕನ ಸಾಧನೆಗೆ ಬೇಕಾದಂತಹ ಎಲ್ಲಾ ಥರದ ಅರ್ಥಗಳನ್ನು ಕೂಡ ತಾರತಮ್ಯಕ್ಕನುಗುಣವಾದಂತಹ ಅರ್ಥಗಳೆಲ್ಲವನ್ನೂ ಸಂಸಾರದ ಬಂಧನದಿಂದ ಹಿಡಿದು ಬಂಧನದ ಬಿಡುಗಡೆ, ಸುಖ ಪ್ರಾಪ್ತಿ, ಹೀಗೆ ಎಲ್ಲ ಅರ್ಥಗಳನ್ನು ಕೂಡ ಆ ವಿಶ್ವಕ್ಸೇನ ಎಂಬ ಶಬ್ದ ವರ್ಣನೆ ಮಾಡ್ತದೆ. ಭಗವಂತನ ಪರಿವಾರದಲ್ಲಿ ಎಲ್ಲವನ್ನೂ ವರ್ಣನೆ ಮಾಡುವಂತಹ ಒಂದು ಅಪರೂಪದ ಶಬ್ದ ಇದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.